ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ವಿಪರೀತವಾಗಿ ಕುಸಿತವಾಗಿದೆ. ಡ್ಯಾಮ್ ನೀರಿನ ಮಟ್ಟ ಈಗ 81 ಅಡಿಗೆ ಬಂದು ತಲುಪಿದೆ. ಹೇಳಿ ಕೇಳಿ ಮುಂಗಾರು ಬರ್ತಾ ಇದೆ, ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ ಅಂತ ಅಂದುಕೊಳ್ತೀವಿ ಅಷ್ಟೇ. ಬಟ್ ಮಳೆಯ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ, ಈ ಡ್ಯಾಮ್ನ ಸ್ಥಿತಿ ನೋಡಿದ್ರೆ, ಕೃಷ್ಣರಾಜಸಾಗರದ ಸ್ಥಿತಿ ನೋಡಿದ್ರೆ, ನೀರಿನ ಮಟ್ಟ ನೋಡಿದ್ರೆ ಗಣನೀಯವಾಗಿ ಮಳೆ ಪ್ರಮಾಣ ಕುಸಿತವಾಗಿದೆ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ಆತಂಕ ಶುರುವಾಗಿದೆ. ಐತಿಹಾಸಿಕ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲ ಈಗ ಕಾಣಿಸ್ತಾ ಇದೆ. ಬರಿದಾದಂಥ ಸಂದರ್ಭದಲ್ಲಿ ಮಾತ್ರ, ಡ್ಯಾಮ್ ಬರಿದಾದಂಥ ಸಂದರ್ಭದಲ್ಲಿ ಮಾತ್ರ ಐತಿಹಾಸಿಕ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ, ಅತ್ಯಂತ ಪುರಾತನವಾದಂಥ ದೇಗುಲ ಇದು. ನೀರು ಖಾಲಿಯಾದಂಥ ಸಂದರ್ಭದಲ್ಲಿ ಮಾತ್ರ ಈ ದೇವಸ್ಥಾನ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಬಹುತೇಕ ಈ ಸಂದರ್ಭದಲ್ಲಿ ಮುಂಗಾರು ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಇದನ್ನು ನೋಡಲಿಕ್ಕೆ ಸಿಗುತ್ತೆ. ಆದರೆ ಮುಂಗಾರು ಆರಂಭವಾದಂಥ ಈ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಳೆದ ಬಾರಿಯೋ, ಅದರ ಹಿಂದಿನ ಬಾರಿಯೋ, ಅಥವಾ ಅದರ ಹಿಂದಿನ ಬಾರಿಯೋ. ಆದರೆ ಈ ದೇಗುಲ ಈಗ ಗೋಚರ ಆಗ್ತಾಯಿದೆ ಅಂತ ಹೇಳಿದ್ರೆ ನೀರು ಖಾಲಿ ಆಗಿದೆ ಅಂತ. ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದಂಥ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲ 2 ವರ್ಷಗಳ ಬಳಿಕ ಕಾಣಿಸ್ತಾ ಇದೆ. ಡ್ಯಾಮ್ ನಿರ್ಮಾಣವಾದಾಗ 16 ಗ್ರಾಮಗಳಲ್ಲಿ ಮುಳುಗಡೆಯಾಗಿತ್ತು. 2023ರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಗೋಚರವಾಗಿತ್ತು. ಈಗ ಮತ್ತೊಮ್ಮೆ ಇದು ಕಾಣಿಸಿಕೊಂಡಿದೆ. ನೋಡಿ, 2023ರಲ್ಲಿ 3 ವರ್ಷದಿಂದ ಕಾಣಿಸ್ಕೊಂಡಿತ್ತು. ಈಗ ಮತ್ತೆ ಕಾಣಿಸ್ಕೊಂಡಿದೆ ಸಂಪೂರ್ಣ ಬರಿದಾದ ಸಂದರ್ಭದಲ್ಲಿ. ಜೂನ್ ತಿಂಗಳಲ್ಲಿಯೇ ಹೀಗೆ ಅಂತ ಹೇಳಿದರೆ ನೀವು ಮುಂಬರುವಂಥ ಬೇಸಿಗೆ ಕಾಲವನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅನಿಸುತ್ತೆ. ಕಾವೇರಿಯ ನೇರ ಪರಿಣಾಮ ಕೇವಲ ಮಂಡ್ಯ ರೈತರಿಗಲ್ಲ, ರಾಮನಗರ ರೈತರಿಗಲ್ಲ, ಬೆಂಗಳೂರಿನ ಕುಡಿಯುವ ನೀರಿಗೆ ಬಹಳ ದೊಡ್ಡ ಹಾಹಾಕಾರ ಸೃಷ್ಟಿಯಾಗುತ್ತೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಮೂಲ ಆಧಾರವೇ ಕಾವೇರಿ. ಕಾವೇರಿ ಬರದೇ ಹೋದರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ಸ್ಥಿತಿ ಇದೆ ಅಂತ ಹೇಳಿ. ಅಲ್ಲಿ ಬೆಟ್ಟ ಅದೇ ನೀರು ಕಂಡ ಕಾಣ್ತದಲ್ಲ.